ಸೊ ಹಲೋ ಗಾಯ್ಸ್, ಇವತ್ತು ನಮ್ಮ ಹತ್ರ ಹೊಸ ಕೀಬೋರ್ಡ್ ಇದೆ. MK1300 ಮಿನಿ. ಇದು 60% ಕೀಬೋರ್ಡು, RGB. ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಆಲ್ರೆಡಿ ಮಾಡಿದ್ದೀನಿ, ನಿಮಗೆ ಸುಮ್ಮನೆ ಹಂಗೆ ತೋರಿಸ್ತೀನಿ ಏನೇನಿದೆ ಒಳಗಡೆ ಅಂತ. ಎಸ್, ಆ್ಯಂಟಿ ಸ್ಪೋರ್ಟ್ಸ್ ಇನ್ನೊಂದು ಇದು ಬರುತ್ತೆ, QR ಕೋಡ್ ಸ್ಕ್ಯಾನರ್ ಇದೊಂದು. ಆಮೇಲೆ ಕೀಬೋರ್ಡ್ ವಾರಂಟಿ ಮ್ಯಾನ್ಯುವಲ್ ಬರುತ್ತೆ. ಇದೆರಡು ತೆಗೆದು ಸೈಡಿಗೆ ಇಡೋಣ, ಇದೆಲ್ಲ ಯಾರು ನೋಡಲ್ಲ. ಇದು ಬಂದ್ಬಿಟ್ಟು ಕೀಬೋರ್ಡು. ಇದು ಯಾವ್ದು ಬರುತ್ತೆ ಗೊತ್ತಾ? ಸ್ವಿಚಸ್ ಬಂದುಬಿಟ್ಟು ಮೆಕ್ಯಾನಿಕಲಿಂದು ಆಟೋಮೋ ಬ್ಲೂ ಸ್ವಿಚಸ್ ಬರುತ್ತೆ. ಇದಕ್ಕೆ ಆಟೋಮೋ ಬ್ಲೂ ಸ್ವಿಚಸ್ಸು ಅಂದರೆ ಗೊತ್ತಲ್ಲ, ಟಕ ಸೌಂಡು, RGB. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 1600. ನಾನು ಶಾಪಲ್ಲಿ ತೊಗೊಂಡಿದ್ದು, ಇಲ್ಲ ಬೆಂಗಳೂರು ಚಿಕ್ಕಪೇಟೆಯಲ್ಲಿ. ಇದಿಷ್ಟೇ ಬಾಕ್ಸಲ್ಲಿ, ಬೇರೆ ಏನು ಬರೋಲ್ಲ. ಇದು ಟೈಪ್ A to ಟೈಪ್ C ಕೇಬಲ್ಲು ನೋಡ್ಬೋದು. ಟೈಪ್ A to ಟೈಪ್ C ಕೀಬೋರ್ಡ್ ಅಂತ ಕರೆಕ್ಟ್ ಅದೇ. ಬಾಕ್ಸನ್ನು ನೀವು ಬೇಕಾದರೆ ಬಾಕ್ಸಲ್ಲಿ ಇಲ್ಲಿ ಹಿಂದ್ಗಡೆ ಇನ್ಸ್ಟ್ರಕ್ಷನ್ ಇರುತ್ತೆ, ಇದನ್ನು ನೋಡ್ಕೋಬೋದು ಏನೇನು ಮಾಡುತ್ತೆ ಏನೇನಿಲ್ಲ ಅಂತ. ಇದೆಲ್ಲ MRP, ಮಣ್ಣು ಮಸಿ ಇದೆಲ್ಲ ಇರುತ್ತೆ ಅಷ್ಟೇ. ಇನ್ನೇನು ಬಾಕ್ಸಲ್ಲಿ ಏನೋ ಸ್ಪೆಷಲ್ ಇಲ್ಲ. ಕೀಬೋರ್ಡ್ ಅನ್ಬಾಕ್ಸ್ ಮಾಡೋಣ. ಇಷ್ಟೇ ಬರುತ್ತೆ ಕೀಬೋರ್ಡ್. ಒಂದೊಂದು ಮೌಸ್ ಪ್ಯಾಡ್ ಇಷ್ಟಿದೆ ಅಂದರೆ, ಇದೆಲ್ಲ ನೋಡಬೇಡಿ, ಮೌಸ್ ಪ್ಯಾಡ್ ಇಷ್ಟಿದೆ ಅಂದರೆ ಇಷ್ಟೇ ಕೀಬೋರ್ಡ್ ಬರುತ್ತೆ. ಟಕ ಸೌಂಡ್ ಕೇಳಿಸ್ತಿರ್ಬೋದು. ಕೀಬೋರ್ಡ್ ಬಂದುಬಿಟ್ಟು ಇಷ್ಟು ಬರುತ್ತೆ. ಇದಕ್ಕೆ ಎಲಿವೇಶನ್ ಸ್ಟ್ಯಾಂಡ್ ಇಲ್ಲ. ಇದ್ರದ್ದು 1200 ಸೀರೀಸಿಗೆ ಎಲಿವೇಶನ್ ಸ್ಟ್ಯಾಂಡ್ ಇರ್ತಿತ್ತು, ಬಟ್ ಇವಾಗ ಇದನ್ನು ತೆಗ್ದಿದ್ದಾರೆ. ನೋಡ್ಬೋದು, ಬರೀ ಇಷ್ಟೇ ಇದೆ. ಟೈಪ್ ಸಿ ಇದು ಪೋರ್ಟ್ ಇಲ್ಲಿದೆ. ಸೌಂಡ್ ಬೇಕಾದ್ರೆ ಕೇಳಿಸ್ತೀರಾ ಅಂದರೆ ಹಿಂಗಿದೆ ನೋಡಿ ಸೌಂಡು. ಈ ಸರ ಸೌಂಡ್ ಇದೆ. ಇದನ್ನು ಕನೆಕ್ಟ್ ಮಾಡಿ ನೋಡೋಣ ಇವಾಗ. ಎಸ್, ಸೊ ನೋಡ್ಬೋದು ಕನೆಕ್ಟ್ ಮಾಡಿದ್ದೀನಿ ಲ್ಯಾಪ್ಟಾಪಿಗೆ. ಈ ಥರ ಇದೆ ಸ್ವಿಚಸ್ಸು. ಕ್ಯಾಪ್ಸ್ ಲಾಕ್ ಯಾಕೋ ಗ್ಲೋ ಆಗ್ತಾಯಿಲ್ಲ, ಮೋಸ್ಟ್ಲಿ ಅಲ್ಲಿ ಲೈಟಲ್ಲಿ ತನಕ ಪಾಸೇ ಆಗ್ತಾಯಿಲ್ಲ ಅನಿಸುತ್ತೆ. ನೋಡ್ಬೋದು ಬಾಕಿ ಎಲ್ಲ ಕೀಸ್ ಹಿಂಗಿದೆ. ಸೌಂಡ್ ಇದೇ ಥರ ಇದೆ. ನಿಮಗೆ ಕಲರ್ಸ್ ಚೇಂಜ್ ಮಾಡಬೇಕು ಅಂದರೆ ಲ್ಯಾಪ್ಟಾಪಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಕಲರ್ಸಿಗೆ ನೋಡಬೇಕು, ಕಲರ್ಸಿಗೆ ಏನಿದೆ ಗೊತ್ತಿಲ್ಲ. ಕಲರ್ ಚೇಂಜ್ ಮಾಡ್ಕೋಬೋದು, ಬಟ್ ಇದರಲ್ಲಿ ಪರ್ಕಿ RGB ಎಲ್ಲ ಇರೋಲ್ಲ. ಸಿಂಪಲ್ ಏನು ನೋಡ್ತಿದ್ದೀರಾ ಅದು ಅವ್ರದ್ದು ಒಂದು ಸ್ವಲ್ಪ ಸ್ಪೆಸಿಫಿಕ್ ಇದು ಇರ್ತದೆ. RGBದು ಪ್ಯಾಟ್ರನ್ಸು ಅದೇ ಪ್ಯಾಟ್ರನ್ನೇ ರಿಪೀಟ್ ಆಗ್ತಾ ಇರುತ್ತಷ್ಟೆ. LED ಲೈಟ್ ಅಪ್, LED ಒಂದು ನಿಮಿಷ ಕಲರ್ ನೋಡಿಬಿಟ್ಟು ಹೇಳ್ತೀನಿ. ಓಕೆ, ನೋಡ್ಬೋದು ಇವಾಗ ಆಫ್ ಆಗಿದೆ. ಕಲರ್ ಸೆಟ್ಟಿಂಗ್ಸ್ ಚೇಂಜ್ ಮಾಡೋಕ್ಕೆ ಫಂಕ್ಷನ್ನು ಪ್ಲಸ್ ಇಲ್ಲಿದು ಫಂಕ್ಷನ್ ಒತ್ತಿದ್ರೆ ಇದು ಹಿಂಗೆ ಒನ್ ಕೀ ಒತ್ತಿದ್ರೆ ಫುಲ್ ಅಲ್ಲಿಂದ ಎಲಿಮಿನೇಟ್ ಆಗುತ್ತೆ. ಇದನ್ನು ಒತ್ತಿದ್ರೆ ಸೆಟ್ಟಿಂಗ್ಸ್ ಚೇಂಜ್ ಆಗುತ್ತೆ. ಇವಾಗ ಹಿಂಗೆ ಒಂದು ಲೈನು ಯಾವುದು ಒತ್ತಿರೋದು ಪರ್ಟಿಕ್ಯುಲರ್ ಪ್ಯಾಟ್ರನ್ ಇದ್ದಾವೆ. ಇಂಡಿವಿಜುವಲ್ ಈಗಲೂ ಹಿಂಗಿರುತ್ತೆ. ಅದು ಬಿಟ್ಟರೆ ಚೇಂಜ್ ಮಾಡಿದರೆ ಈ ಥರ ಸೆಟ್ಟಿಂಗ್ ಆಗುತ್ತೆ. ಫಸ್ಟ್ ಪ್ರೀವಿಯಸ್ ಸೆಟ್ಟಿಂಗು ಹಿಂಗೆ ಚೇಂಜ್ ಮಾಡ್ಕೊತ ಹೋಗ್ಬೋದು. ಇದೆ, ಏನು ತೊಂದರೆ ಇಲ್ಲ. ಸೊ ಇದೆ ಇವತ್ತಿಂದು ಅನ್ಬಾಕ್ಸಿಂಗ್ ಇತ್ತು, ಮಾಡಿದ್ದೀನಿ. ಥ್ಯಾಂಕ್ ಯು.